ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಬುಕ್ ವ್ಯಾಲ್ಯೂ ಇರುವ ಷೇರುಗಳಲ್ಲಿ ಕಣ್ಣು ಮುಚ್ಚಿಕೊಂಡು ಹೂಡಿಕೆ ಮಾಡಬಹುದಾ? ಯಾಕಂದ್ರೆ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ, ಹೈ ಬುಕ್ ವ್ಯಾಲ್ಯೂ ಶೇರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಸರ್? ಯಾಕಂದ್ರೆ ಅದರಲ್ಲಿ ತುಂಬಾ ಬುಕ್ ವ್ಯಾಲ್ಯೂ ಇದೆ ಅಲ್ಲ ಅಂತ. ಹಾಗಾಗಿ ಹೈ ಬುಕ್ ವ್ಯಾಲ್ಯೂ ಇರ್ತಕ್ಕಂಥ ಶೇರ್ಗಳ ಕಂಪ್ಯಾರಿಸನ್ ಮಾಡಕ್ ಕೊಟ್ಟಿದ್ದೇನೆ. ಹಾಗೆ ಬುಕ್ ವ್ಯಾಲ್ಯೂ ಅನ್ನೋದನ್ನ ನೋಡೋದು ಹೆಂಗೆ, ಬುಕ್ ವ್ಯಾಲ್ಯೂ ಇರ್ತಕ್ಕಂಥ ಷೇರುಗಳು ಯಾವ್ಯಾವು, ಅದರ ಎಲ್ಲ ಷೇರುಗಳ ಒಂದು ಕಂಪ್ಯಾರಿಸನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ, ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡ್ತಾ ಇಲ್ಲ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನಾನು ಹೈ ಬುಕ್ ವ್ಯಾಲ್ಯೂ ಇರ್ತಕ್ಕಂಥ ಷೇರುಗಳು ಯಾವಿದಾವೆ, ಅದರಲ್ಲೂ ಲಾರ್ಜ್ ಕ್ಯಾಪ್ ಹೇಳ್ತಾ ಇದ್ದೀನಿ, ಸಣ್ಣ ಸಣ್ಣ ಪೆನ್ನಿ ಸ್ಟಾಕ್ ಗಳನ್ನು ಹೇಳ್ತಾ ಇಲ್ಲ. ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಕಂಪನಿಗಳನ್ನ ಸುಮ್ಮನೆ ಒಂದು 6 ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಮೊದಲಿಗೆ ನೋಡೋದಾದ್ರೆ PNB ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ONGC, PFC ಹಾಗೆ IOCL. ಈ 6 ಕಂಪನಿಗಳ ಒಂದು ಬುಕ್ ವ್ಯಾಲ್ಯೂ ಎಷ್ಟಿದೆ, ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, PB ರೇಷಿಯೋ ಎಷ್ಟಿದೆ, ಅವೆಲ್ಲ ಒಂದು ಕಂಪನಿಗಳಲ್ಲಿ ಹೂಡಿಕೆ ಮಾಡಬಹುದಾ, ಏನು ಎತ್ತ, ಎಲ್ಲವನ್ನು ಕೂಡ ನಿಮಗೆ ವಿವರವಾಗಿ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಇವಾಗ್ಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ಯಾಕಂದ್ರೆ ಆಸ್ ಪರ್ ಸೆಬಿ ರೂಲ್ಸ್ ನಾವು ಯಾವುದೇ ರೆಕಮೆಂಡೇಶನ್ ಕೊಡಬಾರ್ದು. ಹಾಗೆ ಅದಲ್ಲದೆ ನಾನು ಪರ್ಸನಲ್ ಆಗಿ ಯಾವುದೇ ರೆಕಮೆಂಡೇಶನ್ ಕೊಡೋದಿಲ್ಲ. ಯಾಕಂದ್ರೆ ನೀವು ಕಲಿಬೇಕು, ಕಲಿಯೋದಕ್ಕೆ ಏನ್ ಬೇಕು, ಫುಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಹಾಗಾಗಿ ನಿಮಗೆ ಇದು ಹೇಳಿದ ತಕ್ಷಣ ಒಂದು ಐಡಿಯಾ ಸಿಗುತ್ತೆ, ಗೊತ್ತಾಗುತ್ತೆ. ಅದರಲ್ಲೂ ನಮ್ಮ ಸ್ಟೂಡೆಂಟ್ಸ್ ಆಗಿದ್ರೆ ಇದೆಲ್ಲವನ್ನು ಕೂಡ ಗ್ರಾಪ್ ಮಾಡಬಹುದು. ಓಕೆ, ಮೊದಲಿಗೆ ಇಲ್ಲಿ ನಾನು ಆ ಒಂದು ಕಂಪನಿಗಳ ಕರೆಂಟ್ ಪ್ರೈಸ್, ಬುಕ್ ವ್ಯಾಲ್ಯೂ ಮತ್ತೆ PB ರೇಷಿಯೋ ಕೊಟ್ಟಿದ್ದೀನಿ ನೋಡಿ. PNB ಕಂಪನಿಯ ಕರೆಂಟ್ ಪ್ರೈಸ್ ನೋಡಿದ್ರೆ ಒಂದು 63 ರೂಪಾಯಿ ಇದೆ, ಬುಕ್ ವ್ಯಾಲ್ಯೂ 93.4 ಇದೆ. PB ರೇಷಿಯೋ ಅಂದ್ರೆ ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ನೋಡ್ರೆ 0.86. PB ರೇಷಿಯೋ ಯಾವಾಗ್ಲೂ ಸೂಪರ್ ಗುಡ್ ಅಂದ್ರೆ 1ಕ್ಕಿಂತ ಕಡಿಮೆ ಇರಬೇಕು. ಬಟ್ ಹಂಗಂದ ತಕ್ಷಣ ಬೇರೆ ಬೇರೆ ಕಂಪನಿಗಳಲ್ಲಿ ಚೆನ್ನಾಗಿಲ್ವಲ್ಲ ಸರ್ ಅಂದ್ರೆ ಬರೇ ಓನ್ಲಿ ಬುಕ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರಲ್ಲ, ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಾನು ತುಂಬಾ ಜನ ಸರ್ ಬುಕ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ ಸರ್ ಇದು, ಹಾಗಾಗಿ ತಗೊಳ್ಳೋಣವಾ ಬೇಡ ಅನ್ನೋದಕ್ಕೋಸ್ಕರನೇ ಇವತ್ತಿನ ವಿಡಿಯೋ ನೀವು ನೋಡ್ತಾ ಹೋಗ್ಬೋದು. ಎರಡನೆಯ ಕಂಪನಿ ಯೂನಿಯನ್ ಬ್ಯಾಂಕ್, ಕರೆಂಟ್ ಪ್ರೈಸ್ 86 ರೂಪಾಯಿ ಇದೆ, ಬುಕ್ ವ್ಯಾಲ್ಯೂ 115 ಇದ್ರೆ, PB ರೇಷಿಯೋ 0.75, ಕೆನರಾ ಬ್ಯಾಂಕ್ 0.76, ONGC 0.8, PFC 0.87 ಹಾಗೆ IOCL 0.92. ಇವೆಲ್ಲವೂ ಕೂಡ ಕರೆಂಟ್ ಪ್ರೈಸ್ ಕಿನ ಜಾಸ್ತಿ ಬುಕ್ ವ್ಯಾಲ್ಯೂ ಇರತಕ್ಕಂಥದ್ದು. ಹಾಗಾದ್ರೆ ಇಂಥ ಕಂಪ್ನಿಯಲ್ಲಿ ಹೂಡಿಕೆ ಮಾಡಬಹುದಾ? ಯಾಕಂತಂದ್ರೆ ಕರೆಂಟ್ ಪ್ರೈಸ್, ಬುಕ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು, ಬುಕ್ ವ್ಯಾಲ್ಯೂ ಅಂತಂದ್ರೆ ಒಂದು ಕಂಪನಿ ಇವತ್ತಿಗೆನೆ ಆನ್ ಸ್ಪಾಟ್ ಇವತ್ತು ನಾನು ಆ ಕಂಪನಿನ ಕ್ಲೋಸ್ ಮಾಡ್ತೀನಿ ಅಂದ್ರೆ ಆ ಕಂಪನಿಗಳ ಎಲ್ಲ ಒಂದು ಅಸೆಟ್ ಏನಿದೆ ಹಾಗೆ ಎಲ್ಲ ಸಾಲ ಏನಿದೆ, ಅಸೆಟ್ ಸಾಲನ ಎಲ್ಲ ಮೈನಸ್ ಮಾಡಿದಾಗ ಉಳಿತಕ್ಕಂತ ದುಡ್ಡು ಒಂದು ಶೇರ್ಗೆ ಎಷ್ಟು ಕೊಡಬಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ಬುಕ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಈ ಕಂಪನಿಗಳು ಏನೆಲ್ಲ ರಿಟರ್ನ್ ಕೊಟ್ಟಿದೆ ಒಂದು ವರ್ಷದಲ್ಲಿ ಅಂತ ನೋಡೋದಾದ್ರೆ ನೋಡಿ, PNB 77% ಕೊಟ್ಟಿದೆ, ಯೂನಿಯನ್ ಬ್ಯಾಂಕ್ 105% ಕೊಟ್ಟಿದೆ, ಕೆನರಾ ಬ್ಯಾಂಕ್ 35% ಕೊಟ್ಟಿದೆ, ONGC 27% ಕೊಟ್ಟಿದೆ, PFC 128% ಕೊಟ್ಟಿದೆ, IOCL 27%. ತುಂಬಾ ಜನ ಇಷ್ಟು ರಿಟರ್ನ್ ಕೊಟ್ಟಿರೋದಕ್ಕೆ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರಾ, ಸರ್ ನೀವ್ ಯಾಕೆ ಮಾಡೋದಿಲ್ಲ ಇಂಥ ಕಂಪನಿಗಳ ಬಗ್ಗೆ ವಿಡಿಯೋ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ರಿಸರ್ಚ್ ಮಾಡಿದಾಗ 1 ವರ್ಷದಲ್ಲಿ ಕೊಟ್ಟಿದೆ ಹೌದು, ಬಟ್ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು 1 ವರ್ಷದಲ್ಲ, ಅಥವಾ ಅಟ್ಲೀಸ್ಟ್ ಆದ್ರೂ 20 ವರ್ಷ 10 ವರ್ಷದ ಇದಿರಲೇಬೇಕು. ಈಗ ನಾನು 5 ವರ್ಷದ ಡೇಟಾ ಅದೇ ಸ್ಟಾಕ್ಗಳಲ್ಲಿ ತೋರಿಸ್ತೀನಿ. 5 ವರ್ಷದ CAGR ನೋಡಿದಾಗ ನೋಡಿ, 1 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಕಂಡಿದ್ದು. 5 ವರ್ಷದಲ್ಲಿ PNB -6%, ಯೂನಿಯನ್ ಬ್ಯಾಂಕ್ -1%, ಕೆನರಾ ಬ್ಯಾಂಕ್ 3%, ONGC 0%, PFC 26%, IOCL -3%. 1 ವರ್ಷದಲ್ಲಿ ಎಲ್ಲ ಒಳ್ಳೊಳ್ಳೆ ರಿಟರ್ನ್ ಕೊಟ್ಟಿದೆ, ಬಟ್ 3 ವರ್ಷದಲ್ಲಿ ಆಲ್ಮೋಸ್ಟ್ 0 ನೆಗೆಟಿವ್ ಆ ರೀತಿ ಇದೆ. PFC ಒಂದು ಬಿಟ್ಟು, PFC ಅಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ 10 ವರ್ಷದ ನೋಡೋಣ. 10 ವರ್ಷದ ನೋಡೋದಾದ್ರೆ ನಿಮಗೆ PNB 3%, ಯೂನಿಯನ್ ಬ್ಯಾಂಕ್ 2%, ಅದು ನೆಗೆಟಿವ್, PNBನೂ ನೆಗೆಟಿವ್, ಕೆನರಾ ಬ್ಯಾಂಕ್ ಒಂದು 5% ಕೊಟ್ಟಿದೆ, ONGC 0%, PFC 17%, IOCL 10%. ನಮಗೆ 10 ವರ್ಷದ ಬಹಳ ಇಂಪಾರ್ಟೆಂಟ್. ಇನ್ನು 20 ವರ್ಷದ ಡೇಟಾ ಸಿಕ್ಕರೆ ನೀವು 20 ವರ್ಷದ ಸ್ಟಡಿ ಮಾಡಿ. ನಾವಿಲ್ಲಿ 10 ವರ್ಷದಲ್ಲಿ ನೋಡ್ಬೇಕಂದ್ರೆ PNB ನೆಗೆಟಿವ್ ಇದೆ, ಯೂನಿಯನ್ ಬ್ಯಾಂಕ್ ನೆಗೆಟಿವ್ ಇದೆ, ಕೆನರಾ ಬ್ಯಾಂಕ್ 5% ಅಷ್ಟೇ ಕೊಟ್ಟಿದೆ, ONGC ಏನೂ ಕೊಟ್ಟಿಲ್ಲ 10 ವರ್ಷದಲ್ಲಿ ರಿಟರ್ನ್. PFC ಮಾತ್ರ ಒಂದು ಒಳ್ಳೆ ರಿಟರ್ನ್ ಅಂತ ಹೇಳ್ಬೋದು. ನೋಡೋಣ, ಫರ್ದರ್ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. IOCL 10%. ನೀವೀಗ ನೋಡ್ಬೋದು ಇದರ ಕಂಪ್ಯಾರಿಸನ್ ಏನು ಎತ್ತ ಅಂತ. ಈಗ ಮೊದಲಿಗೆ ಈ ಕಂಪನಿಗಳ ಪ್ರೈಸ್ ಎಷ್ಟಿದೆ ಏನು ಅಂತ ನಾನು ನೋಡ್ತಾ ಬರ್ತೀನಿ. ಇಲ್ಲಿ ನಾನು ನಿಮಗೆ
ಹೈ ಲೋ ಹೇಳ್ತಾ ಹೋಗ್ತೀನಿ, ನೀವು ಬೇರೆಯನ್ನೆಲ್ಲ ನೋಡ್ಕೊಳ್ಬಹುದು. PNB ಯಲ್ಲಿ ಹೈ 65 ರೂಪಾಯಿ 20 ಪೈಸಾ, ಲೋ 34 ರೂಪಾಯಿ 20 ಪೈಸಾ. ಹಾಗೆ ಯೂನಿಯನ್ ಬ್ಯಾಂಕ್ ಹೈ 96 ರೂಪಾಯಿ 80 ಪೈಸಾ, ಲೋ 41 ರೂಪಾಯಿ. ಹಾಗೆ ಕೆನರಾ ಬ್ಯಾಂಕ್ ಅಲ್ಲಿ 351 ಹೈ, ಲೋ 207 ರೂಪಾಯಿ. ONGC ಯಲ್ಲಿ 180 ರೂಪಾಯಿ ಹೈ ಇದೆ, 122 ಲೋ ಇದೆ. PFC ಯಲ್ಲಿ 277 ರೂಪಾಯಿ ಹೈ ಇದೆ, 101 ರೂಪಾಯಿ ಲೋ ಇದೆ. ಹಾಗೆ IOCL ಅಲ್ಲಿ 101 ರೂಪಾಯಿ 52 ವೀಕ್ ಹೈ ಇದೆ, ಲೋ 65.2. ಸ್ನೇಹಿತರೆ, ಬೇಕಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಎಲ್ಲವೂ ಕೂಡ ಗಮನ ಕೊಟ್ರೆ ಒಂಥರ 52 ವೀಕ್ ಹೈ ಹತ್ರ ಇದೆ. ಬಟ್ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಲೈಫ್ ಟೈಮ್ ಹೈ ತುಂಬಾ ದೂರ ಇದೆ. ನೀವು ಯಾವ್ದನ್ನಾದ್ರೂ ಕಂಪೇರ್ ಮಾಡ್ಬೋದು. ಕೇವಲ ನೀವು ಓನ್ಲಿ PFC ಅಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಬಿಟ್ಟು ಬೇರೆಲ್ಲ ಕಂಪನಿಗಳು ಲೈಫ್ ಟೈಮ್ ಹೈ ತುಂಬಾ ದೂರ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇದರ ಸ್ಟ್ರಕ್ಚರ್ ಯಾವ ರೀತಿ ಇದೆ. ಈ ಕಂಪನಿ ಹೈ ಆಗಿರೋದು ಯಾವಾಗೂನು ಈಗೂ ಕೂಡ ಇನ್ನೂ ಸ್ಟ್ರಗಲ್ ಆಗ್ತಿದೆ ಲೈಫ್ ಟೈಮ್ ಹೈಗೆ ಬರೋದಕ್ಕೆ ಅಂತ. ನೀವು ಇದನ್ನ ನೋಡಿದ್ರೇನೆ ನಿಮಗೆ ಕ್ಲಿಯರ್ ಡೇಟಾ ಸಿಗುತ್ತೆ. ಬಟ್ ಇಲ್ಲ ನಾನು ಇನ್ವೆಸ್ಟ್ ಮಾಡಬೇಕು ಬೇಡ, ಇನ್ನೂ ಕಡಿಮೆಯಲ್ಲಿ ಸಿಗುತ್ತಾ ನೋಡೋಣ ಫರ್ದರ್. ಈಗ ನಾನು ಇದರ ಒಂದು ವೀಕ್ಲಿ RSI ಡೇಟಾ ಕೊಟ್ಟಿದ್ದೀನಿ. RSI ಏನ್ ಹೇಳುತ್ತೆ ಅಂದ್ರೆ ಜಸ್ಟ್ ಇವಾಗ ಒಂದು ಅಂಡರ್ ವ್ಯಾಲ್ಯೂ ಅಲ್ಲಿ ಇದೆಯಾ ಓವರ್ ವ್ಯಾಲ್ಯೂ ಅಲ್ಲಿ ಇದೆಯಾ ಅಂತ ನೋಡೋದಾದ್ರೆ ಇಲ್ಲಿ PNB 66 ಇದೆ, ಯೂನಿಯನ್ ಬ್ಯಾಂಕ್ 59, ಕೆನರಾ ಬ್ಯಾಂಕ್ 54, ONGC 67, PFC 87, IOCL 52. ಎಲ್ಲವೂ ಕೂಡ ಆಲ್ಮೋಸ್ಟ್ 50 ಜಾಸ್ತಿನೇ ಇದೆ. ಅದರಲ್ಲೂ PFC ಅಂತೂ ಓವರ್ ಬಾರ್ಟ್ ಆಗೋಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗೆ ನೆಕ್ಸ್ಟ್ ಈ ಒಂದು ಕಂಪನಿಗಳ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಈ ಒಂದು ಶೇರ್ಗಳು ಯಾರೆಲ್ಲ ಹಿಡಿದಿಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ PNB ಅಲ್ಲಿ ಪ್ರಮೋಟರ್ಸ್ 23%, FIs 1%, DIs 13%, ಪಬ್ಲಿಕ್ 11%. ಹಾಗೆ ಯೂನಿಯನ್ ಬ್ಯಾಂಕ್ ನೋಡಬಹುದು, ಪ್ರಮೋಟರ್ಸ್ ಹತ್ರ 83%, FIs ಹತ್ರ 1%, DIs ಹತ್ರ 7%, ಪಬ್ಲಿಕ್ ಹತ್ರ 7%. ಹಾಗೆ ಕೆನರಾ ಬ್ಯಾಂಕ್ ಅಲ್ಲಿ ಪ್ರಮೋಟರ್ಸ್ ಹತ್ರ 62%, FIs ಹತ್ರ 8%, DIs ಹತ್ರ 15%, ಹಾಗೆ ಪಬ್ಲಿಕ್ಸ್ ಹತ್ರ 12%. ಹಾಗೆ ONGC ನೋಡಬಹುದು, PFC ನೋಡಬಹುದು, IOCL ನೋಡು. ಇಲ್ಲಿ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರಮೋಟರ್ಸ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕ್ ತಗೊಂಡಿದೆ. ಹಾಗಾಗಿ ಇದರಲ್ಲಿ ನಿಮಗೆ ತುಂಬಾ ಮಾರ್ಕೆಟ್ ಕ್ಯಾಪ್ ಇರಬಹುದು, ಹಾಗಾಗಿ ತುಂಬಾ ಬುಕ್ ವ್ಯಾಲ್ಯೂ ಇರೋದು ಕೂಡ ಹೌದು. ಬಟ್ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಎಲ್ಲನೂ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಇದೆಲ್ಲವೂ ಕೂಡ ಗವರ್ಮೆಂಟ್ ಅಂಡರ್ಟೇಕಿಂಗ್ ಆಗಿರ್ತಕ್ಕಂಥದ್ದು, ನೆನಪಿರ್ಲಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಈ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದಾಗ PNB 69,226 ಕೋಟಿ, ಯೂನಿಯನ್ ಬ್ಯಾಂಕ್ 63,000 ಕೋಟಿ, ಕೆನರಾ ಬ್ಯಾಂಕ್ 58,000 ಕೋಟಿ, ONGC 2,19,000 ಕೋಟಿ, ಹಾಗೆ PFC ಬಂದ್ಬಿಟ್ಟು 70,900 ಕೋಟಿ, IOCL 1,26,000 ಕೋಟಿ. ಇವೆಲ್ಲವೂ ಕೂಡ ಒಂಥರ ಲಾರ್ಜ್ ಕ್ಯಾಪೆ. ಅಂದ್ರೆ ನಿಫ್ಟಿ 50ಯಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು 50,000 ಕೋಟಿ ಮೇಲಿರ್ತಕ್ಕಂಥ ಕಂಪನಿಗಳು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗೆ ಈ ಕಂಪನಿಗಳ ಸಾಲ ಏನಿದೆ ಅಂತ ನೋಡೋದಾದ್ರೆ ಇಲ್ಲಿ PNB, ಯೂನಿಯನ್, ಕೆನರಾ ಬ್ಯಾಂಕ್ ಅಲ್ಲಿ ನಮ್ಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಸಿಗೋದಿಲ್ಲ. ಯಾಕಂದ್ರೆ ಬ್ಯಾಂಕ್ಗಳಾಗಿರೋದ್ರಿಂದ ಅದು ಕೆಲಸನೇ ತುಂಬಾ ಬ್ಯಾಂಕ್ಗಳು ಸಾಲ ತಗೊಂಡು ಅವರಿಗೆ ಅವರ ಬಿಸಿನೆಸ್ ಬ್ಯಾಂಕ್ ಲೋನ್ ಕೊಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಇಲ್ಲಿ ONGC ಅಲ್ಲಿ ನೋಡಬಹುದು 0.5, PFC ಯಲ್ಲಿ ತುಂಬಾ ಸಾಲ ಇದೆ 8.93, ಹಾಗೆ IOCL ಅಲ್ಲಿ 1.07. ಹಾಗೆ ನೆಕ್ಸ್ಟ್ ಇದರ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡೋಣ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಪಂಜಾಬ್ ನ್ಯಾಷನಲ್ ಅಲ್ಲಿ 3.8%, ಯೂನಿಯನ್ ಬ್ಯಾಂಕ್ 10%, ಕೆನರಾ ಬ್ಯಾಂಕ್ 12%, ONGC 6%, PFC 27%, IOCL 1%. ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡಿದಾಗ ತುಂಬಾ ಕಡಿಮೆ ಆಯಿತು PFC ಬಿಟ್ಟು. ಹಾಗೆ ನೆಕ್ಸ್ಟ್ ಈ ಕಂಪನಿಗಳ ಸೇಲ್ಸ್ ನೋಡೋಣ. ಮೊದಲಿಗೆ ಈ ಕಂಪನಿಗಳು ಏನೆಲ್ಲ ಸೇಲ್ಸ್ ಮಾಡ್ತಾ ಇದೆ 5 ವರ್ಷಗಳಲ್ಲಿ ಅಂತ ನೋಡಿದಾಗ PNB ಒಂಥರ 21ರಲ್ಲಿ ಜಾಸ್ತಿ ಆಗಿ ಮತ್ತೆ ಕಡಿಮೆ ಆಗಿದೆ, ಕನ್ಸಾಲ್ಟೇಷನ್ ಅಲ್ಲಿ ಇದೆ. ಯೂನಿಯನ್ ಬ್ಯಾಂಕ್ ಅಷ್ಟೇ 19-20ರಲ್ಲಿ ಕಮ್ಮಿ ಇತ್ತು, 21, 22, 23ರಲ್ಲಿ ಸ್ವಲ್ಪ ಪರವಾಗಿಲ್ಲ. ಹಾಗೆ ಕೆನರಾ ಬ್ಯಾಂಕ್ ಕೂಡ ಹೌದು 19-20ರಲ್ಲಿ ಕಡಿಮೆ ಇತ್ತು, 21, 22, 23ರಲ್ಲಿ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ONGC ಅಷ್ಟೇ 21ರಲ್ಲಿ ಕಡಿಮೆ ಆಗಿದೆ, 22, 23ರಲ್ಲಿ ಜಾಸ್ತಿ ಆಗಿದೆ. ಹಾಗೆ PFC ನೋಡೋದಾದ್ರೆ ವರ್ಷ ಚೆನ್ನಾಗಿ ಹೈಕ್ ಆಗ್ತಾ ಇದೆ ಅವರ ಒಂದು ಬಿಸಿನೆಸ್. ಹಾಗೆ IOCL ಅಷ್ಟೇ ಒಂಥರ ಕನ್ಸಲ್ಟೇಷನ್ ಅಲ್ಲೇ ಇದೆ. ಇಲ್ಲಿ ನಿಮಗೆ ಒಂದು ಐಡಿಯಾ ನೋಡೋದಾದ್ರೆ ಬಿಸಿನೆಸ್ ಒಂಥರ ಚೆನ್ನಾಗಿ ಕಾಣಬಹುದು, ಬಟ್ ಮೇನ್ ಇಂಪಾರ್ಟೆಂಟ್ ನೆಟ್ ಪ್ರಾಫಿಟ್. ಈ ಕಂಪನಿಗಳು ಏನೆಲ್ಲ ನೆಟ್ ಪ್ರಾಫಿಟ್ ಮಾಡಿದೆ ಅಂತ ನೋಡಿದ್ರೆ PNBನೂ ಕೂಡ ನೆಗೆಟಿವ್ ಆಗಿದೆ 5 ವರ್ಷದಿಂದ, ಈಗ ಒಂದು ಸ್ವಲ್ಪ ಪಾಸಿಟಿವ್ ಆಗ್ತಾ ಇದೆ. ಹಾಗೆ ಯೂನಿಯನ್ ಬ್ಯಾಂಕ್ ಕೂಡ ಅಷ್ಟೇ 19-20ರಲ್ಲಿ ಈಗ 22-23ರಲ್ಲಿ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ. ಕೆನರಾ ಬ್ಯಾಂಕ್ ನೋಡೋದಾದ್ರೆ ಅದು ಕೂಡ ಅಷ್ಟೇ ಒಂದ್ಸರಿ ನೆಗೆಟಿವ್ ಎಲ್ಲ ಆಗಿದೆ. ಹಾಗೆ ONGCನೂ ಕೂಡ ಅಷ್ಟೇ ಒಂದ್ಸರಿ ಲಾಭ ಒಂದ್ಸರಿ ಲಾಸ್, ಒಂದ್ಸರಿ ಲಾಭ ಒಂದ್ಸರಿ ಲಾಸು. ಹಾಗೆ PFCನೂ ಅಷ್ಟೇ 3 ವರ್ಷದಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ. ಹಾಗೆ IOCL ನೋಡೋದಾದ್ರೆ IOCL ಅಷ್ಟೇನೆ ಒಂದ್ಸರಿ ಪ್ರಾಫಿಟ್ ಆಗುತ್ತೆ ಚೆನ್ನಾಗಿ, ಒಂದ್ಸರಿ ನೆಗೆಟಿವ್ ಆಗುತ್ತೆ, ಇನ್ನೊಂದ್ಸರಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಓವರ್ ಆಲ್ ಒಂದು ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸೇಲ್ಸ್ ಮಾಡಿದ್ರು ಕೂಡ ಈ ಒಂದು
ಪಬ್ಲಿಕ್ ಸೆಕ್ಟರ್ಸ್ ಕಂಪನಿಗಳು ಅಥವಾ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಕಂಪನೀಸ್ಗಳಲ್ಲಿ ತುಂಬಾ ನೆಟ್ ಪ್ರಾಫಿಟ್ ಮಾಡೋದಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನೆಟ್ ಪ್ರಾಫಿಟ್ ನೋಡಿದಾಗ ಸ್ವಲ್ಪ ಕನ್ಸಾಲ್ಟೇಷನ್, ಅಂದ್ರೆ ಒಂದ್ಸರಿ ಲಾಭ ಮಾಡ್ತಾರೆ, ಒಂದ್ಸರಿ ಲಾಸ್ ಆಗುತ್ತೆ, ಈ ತರ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದಕ್ಕೆ ಕನ್ಸಾಲ್ಟೇಷನ್ ತುಂಬಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗೆ ಇದರ ಕರೆಂಟ್ ರೇಷಿಯೋ ನೋಡೋದಾದ್ರೆ PNB ಅಲ್ಲಿ 6.8%, ಯೂನಿಯನ್ ಬ್ಯಾಂಕ್ 3.5%, ಕೆನರಾ ಬ್ಯಾಂಕ್ 2.7%, ONGC 0.3, PFC 1.4, IOCL 0.7. ಇಲ್ಲಿ ನೋಡೋದಾದ್ರೆ ONGC IOCL ಕಡಿಮೆ ಇದೆ. ಕರೆಂಟ್ ರೇಷಿಯೋ ಯಾವಾಗ್ಲೂ ಕೂಡ ಒಂದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ. ಹಾಗೆ ಈ ಒಂದು ಕೊನೆಯ ಪ್ಯಾರಾಮೀಟರ್ ಡಿವಿಡೆಂಡ್ ಈಲ್ಡ್. ಡಿವಿಡೆಂಡ್ ನೋಡೋದಾದ್ರೆ PNB 1%, ಯೂನಿಯನ್ ಬ್ಯಾಂಕ್ 3%, 3.5%, ಕೆನರಾ ಬ್ಯಾಂಕ್ 3.7%, ONGC 6%, PFC 4%. ಇದೊಂದು ನೆನ್ಪಿಟ್ಕೊಳ್ಳಿ, ಇದು ಒಂಥರ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಕಂಪನಿ ಆಗಿರೋದ್ರಿಂದ ತುಂಬಾ ಜನ ಒಂದೊಂದ್ಸರಿ ಡಿವಿಡೆಂಟ್ಗೋಸ್ಕರನೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬುಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಡಿವಿಡೆಂಡ್ ಜನರೇಟ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ. ಬಟ್ ನನ್ನ ಓವರ್ ಆಲ್ ಸಜೆಷನ್ ಅಂತ ನೋಡಿದಾಗ ಇಲ್ಲಿ ಪಾಸ್ಟ್ ರಿಟರ್ನ್ ನನಗೆ ತುಂಬಾ ಕಡಿಮೆ ಅನ್ನಿಸ್ತು. ನಾನು ಓಪನ್ ಆಗಿ ಫ್ರಾಂಕ್ಲಿ ಆಗಿ ಹೇಳೋದಾದ್ರೆ ಇಲ್ಲಿ ನನಗೆ ರಿಟರ್ನ್ 10 ವರ್ಷದಲ್ಲಿ ತುಂಬಾ ನೆಗೆಟಿವ್ ಇದೆ, ಹೇಳ್ಕೋಣ ಅಂತ ರಿಟರ್ನ್ ಇಲ್ಲ, ಪರ್ಟಿಕ್ಯುಲರ್ಲಿ PFC ಬಿಟ್ಟು. ಬಟ್ PFCನೂ ಕೂಡ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ ಬೇರೆದಕ್ಕೆ. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ತೀರಾ ಕಡಿಮೆಗಳಾಯ್ತು, ಬರೀ 1%, 3%, ಬಿಕಾಸ್ ಪಬ್ಲಿಕ್ ಸೆಕ್ಟರ್ ಕಂಪನಿನೂ ಕೂಡ ಹೌದು, ಮಾರ್ಕೆಟ್ ಗವರ್ನಮೆಂಟ್ ಅಂಡರ್ಟೇಕಿಂಗ್ ಕಂಪನಿನೂ ಕೂಡ ಹೌದು. ಹಾಗೆ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ಒಂದು ಸೇಲ್ಸ್ ಚೆನ್ನಾಗಿ ಆಗಿರ್ಬೋದು, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ವೊಲಟಾಲಿಟಿ ಇದೆ. ಹಾಗೆ ನೆಕ್ಸ್ಟ್ ನೀವು ಇದನ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಈ ಸ್ಟಾಕ್ ತಗೋಬೇಕೋ ಬೇಡ. ತುಂಬಾ ಜನ ಕೇಳ್ತಿರ್ತೀರಾ, ಸರ್ ನೀವು ಫೈನಲ್ ಆಗಿ ಹೇಳಿಲ್ಲ ಏನು, ನಾನು ಯಾವುದೇ ಒಂದು ಅಡ್ವೈಸ್ ಕೊಡಲ್ಲ, ಬಟ್ ನಿಮಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತಂದ್ರೆ ನೀವೊಂದು ಡಿಸೈಡ್ ತಗೋಬೇಕಾಗುತ್ತೆ, ಇನ್ವೆಸ್ಟ್ ಮಾಡಬೇಕು ಬೇಡ, ಅಥವಾ ಇದನ್ನ ಇನ್ನೂ ಫರ್ದರ್ ಅನಾಲಿಸಿಸ್ ಮಾಡಿ. ಈಗ PFC ಚೆನ್ನಾಗಿದೆಯಾ ಅದನ್ನ ಕಂಪ್ಯಾರಿಸನ್ ಮಾಡಿ, ಬೇರೆ ಬೇರೆ ಸ್ಟಾಕ್ಗಳು ಯಾವ ಚೆನ್ನಾಗಿದೆ ಕಂಪ್ಯಾರಿಸನ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಅಥವಾ ನಿಮಗೆ ಗೊತ್ತಾಗಿಲ್ವಾ, ಒಂದು ವೆಬಿನಾರ್ಸ್ ಮಾಡ್ತಾ ಇರ್ತೀವಿ ನಾವು ಷೇರು ಮಾರುಕಟ್ಟೆ ಬಗ್ಗೆ, ಅವಾಗ ಅದನ್ನ ನೀವು ಅಲ್ಲಿ ಅಟೆಂಡ್ ಆಗಿ ಷೇರುಗಳನ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಹಾಗೆ ಹೂಡಿಕೆಯ ಕ್ರಮಾಂಕ ಏನು, ಹಾಗೆ ಹೂಡಿಕೆಯ ವಿಧಾನಗಳು ಯಾವುವು, ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಲಾಸ್ ಅನ್ನು ಅವಾಯ್ಡ್ ಮಾಡಬೇಕು, ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತೆ. ನೀವೇನಪ್ಪಾ ಅಂತಂದ್ರೆ ರೆಡಿಮೇಡ್ ಎಲ್ಲೂ ಸಿಗಲ್ಲ, ಅದು ನಾವು ಹೇಳಿದ್ರು ಕೂಡ ಅದು ಓನ್ಲಿ ಸರ್ಟೈನ್ ಟೈಮಿಗೆ ಮಾತ್ರ ಇರುತ್ತೆ. ಹಾಗಾಗಿ ನೀವು ಅನಾಲಿಸಿಸ್ ಮಾಡೋದ್ ಕಲೀರಿ, ಯಾವತ್ತು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.